ಚಿಕ್ಕ ವಯಸ್ಸಲ್ಲೇ ರಾಜು ತನ್ನ ತಾಯಿಯನ್ನ ಕಳ್ಕೊಂಡಿರ್ತಾನೆ. ಅದಾದ ನಂತರ ಮಲತಾಯಿಯೇ ಅವನನ್ನ ಸಾಕ್ತಾಳೆ. ಆದ್ರೂ ಕೂಡ ಅವನಿಗೆ ತಾಯಿ ಪ್ರೀತಿ ಸಿಗೋದಿಲ್ಲ. ದಿನ ಎಲ್ಲ ಕೆಲಸ ಮಾಡಿದ ನಂತರ ಅವನು ಆಳವಾದ ನಿದ್ದೆಗೆ ಜಾರ್ತಾನೆ. ಮುಂಜಾನೆ ಆದ ತಕ್ಷಣ ಮಲತಾಯಿಯ ಬೈಗುಳವನ್ನ ಕೇಳ್ಬೇಕಾಯ್ತು. ನೋಡು ಈ ಹುಡುಗನ್ ಕೆಲ್ಸ, ಬೆಳಗ್ಗೆ ಆದ್ರೂ ಇನ್ನೂ ನಿದ್ದೆ ಮಾಡ್ತಾನೆ ಇದ್ದಾನೆ. ಮೇಲೆ ಅಮ್ಮ ಅಮ್ಮ ನನಗ್ ಹುಷಾರಿಲ್ಲ ಅಮ್ಮ, ಅದಕ್ಕೆ ಸ್ವಲ್ಪ ತಡ ಆಯ್ತಮ್ಮ. ನನಗದೆಲ್ಲ ಗೊತ್ತಿಲ್ಲ. ನೀನ್ ಹೀಗೆ ಮಲ್ಕೊಂಡಿದ್ರೆ ಎಂಜಿಲ್ ಪಾತ್ರೆಗಳನ್ನ ಯಾರ್ ತೊಳಿತಾರೆ ಹೇಳು? ಯಾಕೋ ಹುಷಾರಿಲ್ಲ ಅನ್ಸುತ್ತೆ. ಇವತ್ ನನಗೆ ಯಾವ್ದೇ ಕೆಲ್ಸ ಮಾಡಕ್ ಆಗಲ್ಲ. ಇವತ್ ನನಗ್ ಸ್ವಲ್ಪ ವಿಶ್ರಾಂತಿ ಪಡ. 2 ತಟ್ಟೆ ಚೆನ್ನಾಗಿ ತಿನ್ನವಾಗ ಮಾತ್ರ ಹೇಳೋದಿಲ್ಲ ನನಗ್ ತಿನ್ನಕ್ ಆಗಲ್ಲ ಅಂತ. ಹೋಗೋ, ಮೊದ್ಲು ಹೋಗಿ ಪಾತ್ರೆ ತೊಳಿ, ಆಮೇಲೆ ನೀನು ಅಡ್ಗೆನೂ ಮಾಡ್ಬೇಕು. ಅಮ್ಮ, ಮೀನಿನ ಸಾರು ಇವತ್ತು ಚೆನ್ನಾಗ್ ಮಾಡು. ನನಗಿವತ್ತು ಮೀನ್ ತಿನ್ಬೇಕು ಅನ್ಸ್ತಿದೆ. ಖಂಡಿತ ತಿನ್ನುವಂತೆ ಪುಟ್ಟ, ನನ್ ಮುದ್ದು ಕಂದ. ಇಲ್ಲಿ ಕೇಳೋ, ನದಿಯಿಂದ ಮೀನ್ ಹಿಡ್ಕೊಂಡ್ ಬಾ. ನಿನ್ ತಮ್ಮ ಇವತ್ತು ಮೀನ್ ತಿನ್ಬೇಕಂತೆ. ಅಮ್ಮ, ಇವತ್ತಂತೂ ಒಂದು ಮೀನ್ ಕೂಡ ಸಿಗ್ಲಿಲ್ಲ. ಇವಾಗ ನಾನು ಏನ್ ಮಾಡ್ಲಿ? ಅಮ್ಮ ಮತ್ತೆ ನನಗ್ ಬೈತಾರೆ. ನಾನ್ ಏನ್ ಮಾಡ್ಲಿ ಅಮ್ಮ? ನನಗ್ ಹೇಳಿ, ನಾನ್ ಏನ್ ಮಾಡ್ಲಿ? ನನ್ ಲಾಕೆಟ್! ಅಯ್ಯೋ, ಅದು ನನ್ನ ಅಮ್ಮನ ಕೊನೆಯ ಗುರುತು. ನನಗ್ ನನ್ ಲಾಕೆಟ್ ನ ವಾಪಸ್ ಕೊಡು. ಇದೇನು? ಆ ಮೀನ್ ಎಲ್ಲೋಯ್ತು? ಹೋಗಿ ನೋಡ್ತೀನಿ. ಖಂಡಿತ ಆ ಮೀನು ಆ ಸುರಂಗದೊಳಗೆ ಹೋಗಿದೆ. ನಾನು ಹೋಗಿ ನೋಡ್ತೀನಿ. ನಾನು ಅದನ್ನ ಹಿಡಿತೀನಿ. ಇದೇನು? ನಾನ್ ಎಲ್ಲಿಗ್ ಬಂದ್ ತಲುಪ್ದೆ? ಇದನ್ ನೋಡಿದ್ರೆ ಯಾವ್ದೋ ಮಾಯಾನಗರಿ ತರ ಕಾಣ್ತಿದೆ. ಇವಾಗ ನಾನು ವಾಪಸ್ ಹೇಗ್ ಹೋಗ್ಲಿ? ಕಾಪಾಡಿ, ಕಾಪಾಡಿ, ನನ್ನ ಮಗುನ ಕಾಪಾಡಿ. ತುಂಬಾ ನೋವಾಗ್ತಾ ಇದೆ ಅಮ್ಮ. ಕಾಪಾಡಿ, ಕಾಪಾಡಿ. ಈ ಶಬ್ದ ಇಲ್ಲಿಂದಾನೇ ಬರ್ತಾ ಇದೆ. ನಾನ್ ಹೋಗಿ ನೋಡ್ತೀನಿ ಅಲ್ಲಿ ಏನ್ ನಡೀತಿದೆ ಅಂತ ಹೇಳಿ. ಅಲ್ಲಿ ಯಾರೋ ಕೂಗ್ತಾ ಇರೋ ಹಾಗಿದೆ. ಕಾಪಾಡಿ, ನನ್ ಮಗುನ ಕಾಪಾಡಿ, ನನ್ ಮಗುನ ಕಾಪಾಡಿ. ಇದಂತೂ ಆನೆ ಮರಿ ಕಾಲಿಗೆ ಯಾವ್ದೋ ಮುಳ್ಳು ಚುಚ್ಚಿದೆ. ಮತ್ತೆ ಅದು ನೋವಿಂದ ನರಳುತ್ತಾ ಇದೆ. ನನ್ ಮಗುನ ಕಾಪಾಡಿ, ಅದಕ್ಕೆ ತುಂಬಾ ನೋವಾಗ್ತಿದೆ. ನೋಡ್ತೀನಿ. ಆಗೋಯ್ತು, ಆಗೋಯ್ತು. ಕಾಲಿಂದ ಮುಳ್ಳು ಈಸಿಯಾಗಿ ಬಂತು. ನಾನ್ ನಿನ್ನ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಹೇಳು, ನಾನ್ ನಿನ್ಗೆ ಹೇಗ್ ಸಹಾಯ ಮಾಡಬಹುದು ಅಂತ. ನಾನಿಲ್ಲಿ ಒಂದು ಮೀನನ್ನ ಹುಡ್ಕೊಂಡ್ ಬಂದಿದ್ದೀನಿ. ಅದು ನನ್ನ ತಾಯಿಯ ಕೊನೆಯ ಗುರುತು, ಒಂದು ಲಾಕೆಟ್. ಅದನ್ನ ಕಿತ್ಕೊಂಡ್ ಹೋಗ್ಬಿಡ್ತು. ಗೊತ್ತಾಯ್ತು, ಗೊತ್ತಾಯ್ತು. ನೀನು ಈ ಸೀದಾ ರಸ್ತೆ ಹೋಗ್ತಿದ್ಯಲ್ಲ, ಇದೇ ರಸ್ತೆಯಲ್ಲಿ ನೀನು ನಡ್ಕೊಂಡ್ ಹೋಗು. ಅಲ್ಲಿ ನಿನಗೆ ಒಂದು ಕೆರೆ ಕಾಣಿಸತ್ತೆ. ಆ ಕೆರೆಯಲ್ಲೇ ಆ ಮೀನು ನಿನಗ್ ಸಿಗತ್ತೆ. ಧನ್ಯವಾದ ನಿಮಗೆ, ತುಂಬಾನೇ ಧನ್ಯವಾದ. ಇದಂತೂ ಅದೇ ನದಿ. ಆದ್ರೆ ನೀರೆಲ್ಲ ಆರೋಗ್ಬಿಟ್ಟಿದೆ. ಓಹೋ, ನೀನ್ ಇಲ್ಲಿದ್ಯಾ? ನನ್ ತಾಯಿಯ ಕೊನೆ ಗುರುತು, ಆ ಲಾಕೆಟ್ ಅನ್ನ ನನಗ್ ವಾಪಸ್ ಕೊಡು. ನೀನು ನನ್ನ ಸ್ನೇಹಿತರನ್ನ ದಿನ ಹಿಡಿದು ತಿಂತೀಯ. ನಾನು ನಿನ್ ಲಾಕೆಟ್ ನ ಖಂಡಿತ ಕೊಡೋದಿಲ್ಲ. ನಾನ್ ನನ್ನ ಇಚ್ಛೆಯಿಂದ ಮೀನನ್ನ ಹಿಡಿತಾ ಇಲ್ಲ. ನನಗ್ ಮೀನ್ ಹಿಡಿಯೋದ್ರಲ್ಲಿ ಯಾವುದೇ ಆಸೆ ಇಲ್ಲ. ನನಗ್ ಮೀನ್ ಹಿಡಿಯೋದಕ್ಕೆ ಒತ್ತಾಯ ಮಾಡ್ತಾರೆ. ಸರಿ, ನಾನು ನಿನ್ನ ಲಾಕೆಟ್ ನ ವಾಪಸ್ ಕೊಟ್ಬಿಡ್ತೀನಿ. ಆದ್ರೆ ಅದಕ್ಕೆ ಬದಲಾಗಿ ನೀನ್ ನನಗೆ ಸಹಾಯ ಮಾಡ್ಬೇಕಾಗತ್ತೆ. ಅಲ್ಲಿ ಒಂದು ಗುಹೆ ಕಾಣಿಸ್ತಿದೆಯಲ್ಲ, ಆ ಗುಹೆಯಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ.
ಅವನು ತನ್ನ ಜಾದೂ ಶಕ್ತಿಯಿಂದ ಈ ಕೆರೆಯಲ್ಲಿರೋ ನೀರನ್ನೆಲ್ಲ ಒಣಗಿಸ್ಬಿಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಈ ಕೆರೆಯಲ್ಲಿರೋ ಎಲ್ಲಾ ನೀರು ಒಣಗೋಗತ್ತೆ, ನಾವೆಲ್ರೂ ಸಾಯ್ತೀವಿ. ಅರೆ ಇದೇನು? ನೀನ್ ಹೇಗಾದ್ರೂ ಮಾಡಿ ಆ ರಾಕ್ಷಸನಿಗೆ ಒಂದ್ ಗತಿ ಕಾಣಿಸ್ಲೇಬೇಕು. ಸರಿ, ನಾನು ಇವಾಗ್ಲೇ ಹೋಗ್ತೀನಿ. ಹಾಗೂ ಸ್ವಲ್ಪ ದಿನದ ನಂತರ ಕೊಳದ ಎಲ್ಲ ನೀರನ್ನ ಒಣಗಿಸ್ಬಿಡ್ತೀನಿ. ನಂತರ ನಾನು ಮೀನುಗಳನ್ನ ಹಿಡಿದು ತಿನ್ನೋ ಅವಶ್ಯಕತೆನೇ ಇರೋದಿಲ್ಲ. ನಂತರ ಎಲ್ಲ ಮೀನುಗಳು ಒಟ್ಟಿಗೆ ನನಗೆ ಸಿಕ್ಬಿಡುತ್ತೆ. ಓಹೋ, ಇವನೇನಾ ಆ ರಾಕ್ಷಸ? ನೀನಿಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ಆ ರಾಕ್ಷಸ ನಿನ್ನನ್ನು ಪಂಜರದಲ್ಲಿ ಬಂಧಿಸ್ತಾನೆ. ಹೋಗು, ನಾನ್ ಎಷ್ಟೋ ವರ್ಷಗಳಿಂದ ಇದೇ ಪಂಜರದಲ್ಲಿ ಬಂದಿಯಾಗಿದ್ದೀನಿ. ಇರು, ನಾನು ಇವಾಗ್ಲೇ ನಿನ್ನನ್ನ ಇಲ್ಲಿಂದ ಹೊರಗೆ ತೆಗಿತೀನಿ. ಬೇಡ ಬೇಡ ಬೇಡ, ನನ್ಗೆ ಭಯ ಆಗತ್ತೆ. ಆಚೆ ಬಂದ್ಮೇಲೆ ತುಂಬಾ ಅಪಾಯ ಕಾಣಿಸಿದ್ರೆ? ಯಾರಲ್ಲೇ? ನಾನ್ ರಾಜು. ನೀನೊಬ್ಬ ಸೈತಾನ. ನೀವು ಜಾದುವಿನಿಂದ ಎಲ್ಲ ನದಿಯನ್ನ ಒಣಗಿಸ್ಬಿಟ್ಟೆ, ಅದ್ರಿಂದ ಎಲ್ಲಾ ಮೀನುಗಳು ಸಾಯ್ತಾ ಇದಾವೆ. ನೀವ್ ಇದನ್ನ ಇವಾಗ್ಲೇ ನಿಲ್ಲಿಸ್ಬೇಕು. ನನಗೆ ಕಲಿಸ್ತೀಯಾ? ನಾನೇ ಆ ನದಿಯನ್ನ ಒಣಗಿಸಿರೋದು. ನನಗೆ ಎಲ್ಲ ಮೀನುಗಳು ಒಟ್ಟಿಗೆ ಬೇಕು. ನೀವು ತುಂಬಾನೇ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಆ ದೇವ್ರು ನಿಮಗೆ ಶಿಕ್ಷೆ ನೀಡ್ತಾನೆ. ಅದಕ್ಕೂ ಮುಂಚೆ ನಾನ್ ನಿನಗೆ ಶಿಕ್ಷೆ ಕೊಡ್ತೀನಿ. ನಾನ್ ನಿನ್ನನ್ನ ಮೀನ್ ಮಾಡ್ಬಿಡ್ತೀನಿ. ಇನ್ನು ನೀನಿಲ್ಲೇ ಮೀನಾಗಿರೋ. ನಾನ್ ಮಾರುಕಟ್ಟೆಗೆ ಹೋಗಿ ಮಸಾಲೆನೆಲ್ಲ ತಗೊಂಬರ್ತೀನಿ. ಅದಾದ ನಂತರ ನಾನ್ ನಿನ್ನನ್ನ ಚೆನ್ನಾಗಿ ಬೇಯಿಸಿ ತಿಂತೀನಿ. ಕಾಪಾಡಿ ಕಾಪಾಡಿ ಗಿಳಿ, ನಾನ್ ನಿನ್ನನ್ನ ಹೊರಗ್ ತೆಗ್ದಿದ್ದೀನಿ. ನೀನ್ ನನ್ನನ್ನ ಕಾಪಾಡು ಕಾಪಾಡು. ನಿನ್ನ ಮನ್ಸು ತುಂಬಾ ಒಳ್ಳೇದು. ನಾನ್ ನಿನ್ನನ್ನ ಖಂಡಿತ ಮನುಷ್ಯನಾಗ್ ಮಾಡ್ತೀನಿ. ಒಂದು ಜಾದೂ ರಾಸಾಯನಿಕ ಪದಾರ್ಥ ಇದೆ, ಅದನ್ನ ನಿನ್ನ ಶರೀರದ ಮೇಲೆ ಹಾಕಿದ್ರೆ ನೀನ್ ಮತ್ತೆ ಮನುಷ್ಯ ಆಗೋಗ್ಬಿಡ್ತೀಯ. ಧನ್ಯವಾದ ಗಿಳಿ. ನಮಗೆ ಎಷ್ಟೇ ಕಷ್ಟ ಆದ್ರೂ ಈ ರಾಕ್ಷಸನಿಗೆ ಶಿಕ್ಷೆ ನೀಡ್ಲೇಬೇಕು, ಖಂಡಿತ ನೀಡ್ಬೇಕು. ಇಲ್ಲಿ ಕೇಳು, ಆ ರಾಕ್ಷಸ ತನ್ನ ಜಾದೂ ಕೋಲನ್ನ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾನೆ. ಅವನ್ ಬರ್ತಿದ್ದ ಹಾಗೆ ನೀನ್ ಈ ಕೋಲನ್ನ ಅವನ್ ಶರೀರದ ಮೇಲಿಡು, ಆಗ ಅವನ್ಗೆ ಸರಿಯಾದ ಶಿಕ್ಷೆ ಸಿಗತ್ತೆ. ನಿನಗಿಷ್ಟೊಂದು ಧೈರ್ಯ? ನೀನ್ ನನ್ನ ಕೋಲನ್ನ ಇಟ್ಕೊಂಡು ಮತ್ತೆ ಮನುಷ್ಯನಾಗ್ಬಿಟ್ಯಾ? ಇವತ್ತು ನಾನ್ ನಿನ್ನನ್ನ ಹಾಗೆ ಮುಗಿಸ್ಬಿಡ್ತೀನಿ. ಅಯ್ಯೋ, ಕಾಪಾಡಿ ಕಾಪಾಡಿ, ನನ್ನನ್ ಮೊದ್ಲಿನ ತರ ಮಾಡ್ಬಿಡು. ಇದೇ ನಿನಗೆ ಸರಿಯಾದ ಶಿಕ್ಷೆ. ನಿನಗೆ ನಿನ್ ಮೇಲೆ ದುರಹಂಕಾರ ಇತ್ತು. ನೀನು ಮೀನುಗಳಿದ್ದ ಕೊಳನೆಲ್ಲ ಒಣಗ್ಸಾಕ್ಬಿಟ್ಟಿದೀಯಾ, ಅದಕ್ಕೆ ನಿನಗೆ ಈ ಶಿಕ್ಷೆ ಸಿಕ್ಕಿದೆ. ಈಗಂತೂ ನಿನ್ನನ್ನ ಇಲಿ ಮಾಡಿದಾನೆ. ನೀನಿನ್ನು ಜಾಸ್ತಿ ಮಾತಾಡಿದ್ರೆ ನಿನ್ನನ್ನ ಸಾಯಿಸೇ ಬಿಡ್ತಾನೆ. ಅಯ್ಯೋ, ನಾನು ಈ ತರ ಮಾಡೋದಿಲ್ಲ. ನನ್ನಿಂದ ತಪ್ಪಾಯ್ತು. ನಾನು ನದಿಯ ಎಲ್ಲ ನೀರನ್ನ ವಾಪಸ್ ಮಾಡ್ಬಿಡ್ತೀನಿ. ನಾನು ಇನ್ಯಾವತ್ತೂ ಈ ತರ ಮಾಡೋದಿಲ್ಲ. ಸರಿ. ಕಾಪಾಡಿ ಕಾಪಾಡಿ. ಇದಾದ ನಂತರ ಆ ದುಷ್ಟ ರಾಕ್ಷಸ ಕೊಳದ ಎಲ್ಲ ನೀರನ್ನ ವಾಪಸ್ ಮಾಡ್ಬಿಡ್ತಾನೆ. ಕೊಳದ ಎಲ್ಲ ಮೀನುಗಳು ಮತ್ತೆ ಖುಷಿಯಾಗ್ಬಿಡ್ತವೆ. ಧನ್ಯವಾದ ರಾಜು, ನೀನು ತುಂಬಾ ಒಳ್ಳೆಯವನು. ನೀನು ನಮ್ಮೆಲ್ಲ ಮೀನುಗಳನ್ನ ಆ ರಾಕ್ಷಸನ್ ತೊಂದರೆಯಿಂದ ಕಾಪಾಡಿದೀಯಾ. ಆನೆ ಮಗು ಕಾಲಿಂದ ಮುಳ್ಳನ್ನ ತೆಗ್ದಿದೀಯಾ. ಗಿಣಿಯನ್ನ ಕೂಡ ನೀನು ಪಂಜರದಿಂದ ಬಿಡಿಸಿದೀಯಾ. ನೀನು ತುಂಬಾ ಒಳ್ಳೆಯವನು ರಾಜು, ನೀನ್ ತುಂಬಾ ಒಳ್ಳೆಯವನು. ಧನ್ಯವಾದ, ನಿಮಗೆ ತುಂಬಾನೇ ಧನ್ಯವಾದ. ನನ್ಗೆ ಎಲ್ಲ ಗೊತ್ತಿದೆ. ನಾನು ನಿನ್ನನ್ನ ಪರೀಕ್ಷೆ ಮಾಡ್ತಿದ್ದೆ. ತಗೋ, 100 ನಾಣ್ಯಗಳನ್ನ ನಿನಗೆ ಉಡುಗೊರೆಯಾಗಿ ಕೊಡ್ತಿದ್ದೀನಿ. ಈಗ ನೀನು ಮೀನ್ಗಳನ್ನ ಖರೀದಿಸಬಹುದು. ಇನ್ಮೇಲೆ ನೀನು ಕೊಳದಿಂದ ಮೀನ್ಗಳನ್ನ ಹಿಡಿಬೇಕಿಲ್ಲ. 100 ಚಿನ್ನದ ನಾಣ್ಯಗಳು. ಇದ್ರಿಂದ ನನ್ ಜೀವನ ಅಂತೂ ಚೆನ್ನಾಗ್ ನಡೆಯುತ್ತೆ. ನೀನ್ ಇದಕ್ಕೆ ಯೋಗ್ಯನಾಗಿದೀಯಾ. ಯಾಕೆಂದ್ರೆ ನಿನ್ನ ಈ ಹೃದಯ ಇದೆಯಲ್ಲ, ಚಿನ್ನದ ನಾಣ್ಯಕ್ಕಿಂತ ತುಂಬಾ ದೊಡ್ಡದು. ತಗೋ ಇದನ್ನ, ನಿಮ್ಮ ಅಮ್ಮನ ನೆನಪಿನ ಈ ನಿನ್ನ ಲಾಕೆಟ್.
ತುಂಬಾ ತುಂಬಾ ಧನ್ಯವಾದ ನಿನಗೆ. ನನ್ನ ಮಲತಾಯಿ ನನಗೆ ತುಂಬಾ ತೊಂದರೆ ಕೊಡ್ತಾಳೆ, ನನಗೆ ತುಂಬಾನೇ ಕಷ್ಟ ಕೊಡ್ತಾರೆ, ನನಗೆ ತುಂಬಾನೇ ಕೆಲಸ ಕೊಡ್ತಾರೆ. ಆದ್ರೆ ನಾನು ಸುಮ್ನೆ ಅದನ್ನೆಲ್ಲ ಮಾಡ್ತೀನಿ. ನನಗಿಷ್ಟೆಲ್ಲ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಹೋಗು, ನೀನು ಈ ರಸ್ತೆಯಿಂದ ಸೀದಾ ಹೊರಟೋಗು. ನಿನಗೆ ನಿನ್ ಮನೆ ರಸ್ತೆ ಸಿಗುತ್ತೆ. ಧನ್ಯವಾದ. ಬೇಜವಾಬ್ದಾರಿ ಹುಡ್ಗ, ಎಲ್ಲಿದ್ದೆ ಇಷ್ಟೊತ್ತು? ಇಲ್ ನೋಡಮ್ಮ, ನಾನ್ ಎಷ್ಟೊಂದು ಚಿನ್ನದ ನಾಣ್ಯ ತಗೊಂಡ್ಬಂದಿದ್ದೀನಿ ನೋಡಮ್ಮ. ಅಯ್ಯೋ ದೇವ್ರೇ, ಇಷ್ಟೊಂದು ಚಿನ್ನದ ನಾಣ್ಯಗಳ? ಇದು ನಿನಗೆ ಎಲ್ಲಿ ಸಿಕ್ತು? ನಾನು ನಾನು ಹೋಗ್ತೀನಿ. ನನಗೂ ಚಿನ್ನದ ನಾಣ್ಯಗಳು ಬೇಕು. ನಡಿಯೋ ನಡಿಯೋ. ಹೇ ಮತ್ಸ್ಯದೇವಿ, ನನಗೂ ಚಿನ್ನದ ನಾಣ್ಯಗಳು ಬೇಕು. ನನಗೂ ಚಿನ್ನದ ನಾಣ್ಯಗಳನ್ನ ಕೊಡಿ. ನೀನು ರಾಜುನ ಅಮ್ಮನಾ? ಹೌದು, ನಾನೇ ರಾಜು ಅವರಮ್ಮ. ಅಯ್ಯೋ ಅಯ್ಯೋ, ಇದೇನು? ನಾವು ಮೊಲ ಹೇಗಾಗ್ಬಿಟ್ವಿ? ಅಯ್ಯೋ ಅಯ್ಯೋ ದೇವ್ರೇ, ನಮ್ಮನ್ನ ಮೊದ್ಲಿನ ಹಾಗೆ ಮಾಡ್ಬಿಡು. ಇದು ನಿಮ್ಮಿಬ್ಬರಿಗೂ ನಾನ್ ಕೊಟ್ಟಿರೋ ಶಿಕ್ಷೆ. ಆ ರಾಜು ಕೈಯಲ್ಲಿ ನೀವಿಬ್ರು ದಿನಾ ಕೆಲ್ಸ ಮಾಡಿಸ್ತೀರಾ, ಅವನಿಗೆ ತುಂಬಾ ಕಷ್ಟ ಕೊಡ್ತೀರಾ ನೀವು. ಅದಕ್ಕೆ ನಿಮ್ಮಿಬ್ರನ್ನು ನಾನು ಮೊಲ ಮಾಡ್ಬಿಟ್ಟೆ. ಇನ್ಮೇಲೆ ನಾವು ತೊಂದ್ರೆ ಕೊಡೋದಿಲ್ಲ. ನಾನ್ ತಪ್ಪು ಮಾಡ್ಬಿಟ್ಟೆ. ಇಬ್ರು ಮಕ್ಳನ್ನು ನಾನ್ ಚೆನ್ನಾಗ್ ನೋಡ್ಕೋತೀನಿ. ಹಾ ಹಾ, ಸರಿ, ನಾನು ನಿಮ್ಮಿಬ್ಬರನ್ನು ಮೊದ್ಲಿನ ಹಾಗೆ ಮಾಡ್ತೀನಿ. ಮತ್ತೆ ನೆನ್ಪಿರ್ಲಿ, ಇನ್ಮೇಲೆ 3 ಜನ ಸೇರ್ಕೊಂಡು ಕೆಲ್ಸ ಮಾಡ್ಬೇಕು, ಸರಿನಾ? ಸರಿ. ಬಾ ರಾಜು, ಬಾ ನನ್ನ ಹತ್ರ. ಬಾ ಕಂದ, ಬಾ ಕಂದ. ಅಮ್ಮ, ನನ್ ಪ್ರೀತಿ ಅಮ್ಮ. ಅದಾದ ನಂತರ ರಾಜುವಿನ ಮಲತಾಯಿ ಅಮ್ಮ ಹಾಗೂ ಅವನ ತಮ್ಮ ಮೂವರು ಖುಷಿಯಾಗಿ ಇರಕ್ ಶುರು ಮಾಡಿದ್ರು. ಆಲ್ಸಿ ತಾಯಿ ಮನೆಯ ಎಲ್ಲ ಕೆಲಸವನ್ನ ಮಾಡಕ್ ಶುರು ಮಾಡ್ತಾರೆ ಹಾಗೂ ಎಲ್ಲರೂ ತನ್ನ ಜೀವನವನ್ನ ಖುಷಿಯಾಗಿ ಸಾಗಿಸ್ತಾರೆ.